ಡಿಯರ್ ಮೆನ್, ನೀವು ನಿಮಗಿಷ್ಟ ಬಂದಂತೆ ನಿಮಗೋಸ್ಕರ ಬದುಕಿ. ಇರೋದೊಂದೇ ಲೈಫ್ ಇದೆ, ನೀವು ನಿಮಗಾಗಿ ಬದುಕಿ. ಯಾವುದೇ ಕಾರಣಕ್ಕೂ ಈ ಸಮಾಜ ಏನನ್ನತ್ತೆ, 4 ಜನ ಏನು ಅನ್ಕೊತಾರೆ, ಹುಡುಗಿಯರು ಏನು ಕೇಳ್ತಾರೆ ಅಂತೆಲ್ಲ ನೀವು ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗಬೇಡಿ, ಚಿಂತೆ ಮಾಡಬೇಡಿ. ಯಾಕಪ್ಪ ಅಂತಂದರೆ ನಮ್ಮ ಸಮಾಜ ದೋಗಲ ಆಗಿದೆ, ಹೆಣ್ಮಕ್ಕಳು ದೋಗಲ ಆಗಿದ್ದಾರೆ. ನಮ್ಮ ಈ ಸಮಾಜ ಡಬಲ್ ಸ್ಟ್ಯಾಂಡರ್ಡ್ಗಳಿಂದ ತುಂಬಿ ತುಳುಕ್ತಾ ಇದೆ. ಇದು ಹೇಗಂತ ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಈ 8 ಫ್ಯಾಕ್ಟ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1, ಒಂದು ವೇಳೆ ಯಾವುದಾದ್ರೂ ಓರ್ವ ಮಹಿಳೆ ವರ್ಜಿನ್ ಆಗಿದ್ದರೆ ಅವಳಿಗೆ ನಮ್ಮ ಈ ಸಮಾಜ ಪ್ಯೂರ್ ಅನ್ನತ್ತೆ, ಪವಿತ್ರಳು ಅಂತ ಕರೆಯುತ್ತೆ, ಅವಳನ್ನು ದೇವತೆ ಅಂತ ಹೊಗಳುತ್ತೆ. ಆದರೆ ಯಾವುದಾದ್ರೂ ಒಬ್ಬ ಪುರುಷ ವರ್ಜಿನ್ ಆಗಿದ್ದರೆ ಅವನಿಗೆ ನಮ್ಮ ಈ ಸಮಾಜ ಪೂವರ್ ಅನ್ನತ್ತೆ, ಬಡವ ಅನ್ನತ್ತೆ, ಅವನನ್ನು ಲೂಸರ್ ಅಂತ ಘೋಷಣೆ ಮಾಡುತ್ತೆ. ಗಂಡ್ಮಕ್ಕಳ ವರ್ಜಿನಿಟಿಗೆ, ಗಂಡ್ಮಕ್ಕಳ ನಿಯತ್ತಿಗೆ ನಮ್ಮ ಈ ಡಬಲ್ ಸ್ಟ್ಯಾಂಡರ್ಡ್ ಸೊಸೈಟಿಯಲ್ಲಿ ಯಾವುದೇ ಬೆಲೆ ಇಲ್ಲ. ಫ್ಯಾಕ್ಟ್ ನಂಬರ್ 2, ಹುಡುಗಿಯರು ಮದುವೆ ಆಗೋಕ್ಕೆ ನನಗೆ ಸರ್ಕಾರಿ ನೌಕರಿ ಇರುವ ಹುಡುಗನೇ ಬೇಕು, ನನಗೆ ಶ್ರೀಮಂತನಾಗಿರುವ ಹುಡುಗನೇ ಬೇಕು, ಅವನ ಹತ್ರ ಇಷ್ಟು ಎಕರೆ ಜಮೀನಿರಬೇಕು, ದೊಡ್ಡ ಬಂಗಲೆ ಅಂತ ಮನೆ ಇರಬೇಕು, ಇಂಥದ್ದೇ ಕಾರ್ ಇರಬೇಕು, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡುವಾಗ ನಮ್ಮ ಈ ಸಮಾಜ ಅದು ಹುಡುಗಿಯರ ಸ್ಟ್ಯಾಂಡರ್ಡು ಮತ್ತು ಸೇಫ್ಟಿ ಅಂತ ಹೇಳುತ್ತೆ. ಆದರೆ ಹುಡುಗರು ಮದುವೆ ಆಗೋಕ್ಕೆ ನನಗೆ ಸುಂದರವಾಗಿರುವ ಹುಡುಗಿ ಬೇಕು, ಅವಳ ಪಾಸ್ಟು ಕ್ಲೀನ್ ಆಗಿರಬೇಕು, ಕ್ಯಾರೆಕ್ಟರ್ ಸರಿಯಾಗಿರಬೇಕು, ಆಕೆ ವರ್ಜಿನ್ ಆಗಿರಬೇಕು ಅಂತ ಕೇಳಿದರೆ ಇದೇ ನಮ್ಮ ಸಮಾಜ ಹುಡುಗರನ್ನು ಕ್ಯಾರೆಕ್ಟರ್ಲೆಸ್ ಅಂತ ಕರೆಯುತ್ತೆ. ಯಾಕೆ? ಹುಡುಗರ ಸ್ಟ್ಯಾಂಡರ್ಡ್ ಮತ್ತು ಸೇಫ್ಟಿಗೆ ಯಾವುದೇ ಬೆಲೆ ಇಲ್ವಾ? ನಮಗೆ ಹುಡುಗರಿಗೆ ಯಾವುದೇ ಸ್ಟ್ಯಾಂಡರ್ಡು ಮತ್ತು ಸೇಫ್ಟಿ ರೇಟಿಂಗ್ಗಳು ಇರಲ್ವಾ? ಪ್ರೀತಿ, ಪ್ರೇಮ, ಪಾರ್ಟಿ ಅಂಥೇಳಿ ಸಿಕ್ಕವರ ಜೊತೆಗೆ ಸುತ್ತಾಡಿದ, ಸಿಕ್ಕವರ ಜೊತೆಗೆ ಮಲಗಿದ ವೇಶ್ಯೆಯನ್ನು ನಾವು ಕಣ್ಮುಚ್ಚಿ ಮದುವೆ ಆಗಬೇಕಾ? ನಾವು ಇಷ್ಟೆಲ್ಲ ಕಷ್ಟಪಟ್ಟು ಲೈಫಲ್ಲಿ ಸಂಪಾದನೆ ಮಾಡಿರ್ತೀವಿ ಅಂತಂದರೆ ನಮಗೂ ಕೂಡ ಆಸೆಗಳು ಇರಬಾರ್ದಾ? ಫ್ಯಾಕ್ಟ್ ನಂಬರ್ 3, ಹುಡುಗಿಯರು ಮದುವೆಯಾಗುವಾಗ ಕಡಿಮೆ ಸಂಪಾದನೆ ಇರುವ ಹುಡುಗರನ್ನು ರಿಜೆಕ್ಟ್ ಮಾಡಿದರೆ ನಮ್ಮ ಈ ಸಮಾಜ ಇದು ಹುಡುಗಿಯರ ಲೈಫ್ ಸೇಫ್ಟಿಯ ವಿಚಾರ ಅಂಥೇಳಿ ಸುಮ್ಮನಾಗತ್ತೆ. ಆದರೆ ಅದೇ ಹುಡುಗರು ಮದುವೆಯಾಗುವಾಗ ಸುಂದರವಾಗಿರದೇ ಇರುವ ಹುಡುಗಿಯರನ್ನು ರಿಜೆಕ್ಟ್ ಮಾಡಿದರೆ ಈ ಹುಡುಗರು ಬಾಡಿ ಶೇಮಿಂಗ್ ಮಾಡ್ತಾ ಇದ್ದಾರೆ ಅಂಥೇಳಿ ಬೊಬ್ಬೆ ಹೊಡೆಯುತ್ತೆ. ಫ್ಯಾಕ್ಟ್ ನಂಬರ್ 4, ಹುಡುಗಿಯರು ತಮಗಿಂತಲೂ ವಯಸ್ಸಿನಲ್ಲಿ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ದೊಡ್ಡವರಿರುವ ಪುರುಷರೊಂದಿಗೆ ಡೇಟಿಂಗ್ ಹೋದರೆ ಇಲ್ಲವೇ ಅವರನ್ನು ಮದುವೆ ಆದರೆ ಇದಕ್ಕೆ ನಮ್ಮ ಸಮಾಜ ಇದು ಹುಡುಗಿಯರ ಪ್ರಿಫರೆನ್ಸ್ ಅಂತ ಹೇಳುತ್ತೆ. ಆದರೆ ಅದೇ ಹುಡುಗರು ತಮಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವರಿರುವ ಹುಡುಗಿಯರೊಂದಿಗೆ ಡೇಟಿಂಗ್ ಹೋದರೆ ಇಲ್ಲವೇ ಮದುವೆ ಆದರೆ ಇದಕ್ಕೆ ಇದೇ ಸಮಾಜ ಹುಡುಗರಿಗೆ ಪ್ರಿಡೇಟರ್ ಅಂತ ಹೇಳಿ ಲೇಬಲ್ ಅಂಟಿಸುತ್ತೆ. ಹೆಂಗಸರಿಗೊಂದು ನ್ಯಾಯ, ಗಂಡಸರಿಗೆ ಬರೀ ಅನ್ಯಾಯ. ಫ್ಯಾಕ್ಟ್ ನಂಬರ್ 5, ಯಾವಾಗ ಈ ಹುಡುಗಿಯರು ನಾವು ಬ್ರೇಕಪ್ ಆಗಿರುವ ಹುಡುಗರನ್ನು ಡೇಟ್ ಮಾಡಲ್ಲ, ಡಿವೋರ್ಸ್ ಆಗಿರುವ ಗಂಡಸರನ್ನು ಮದುವೆ ಆಗಲ್ಲ ಅಂತ ಹೇಳ್ತಾರೋ ಅದಕ್ಕೆ ಈ ಸಮಾಜ ಇದು ಹುಡುಗಿಯರ ಚಾಯ್ಸ್ ಅಂತ ಹೇಳುತ್ತೆ. ಆದರೆ ಅದೇ ಹುಡುಗರು ಯಾವಾಗ ನಾವು ಕೂಡ ಬ್ರೇಕಪ್ ಆಗಿರುವ ಹುಡುಗಿಯರನ್ನು ಡೇಟ್ ಮಾಡಲ್ಲ, ಡಿವೋರ್ಸ್ ಆಗಿರುವ ಹೆಂಗಸರನ್ನು ಮದುವೆ ಆಗಲ್ಲ ಅಂತ ಹೇಳ್ತಾರೋ ಇದಕ್ಕೆ ಇದೇ ಸಮಾಜ ಇದು ಹುಡುಗರ ಇಮ್ಮೆಚುರಿಟಿ ಅಂತ ಕರೆಯುತ್ತೆ. ಫ್ಯಾಕ್ಟ್ ನಂಬರ್ 6, ಒಬ್ಬ ವೆಲ್ ಎಜುಕೇಟೆಡ್ ಆಗಿರುವ, ವೆಲ್ ಎಂಪ್ಲಾಯ್ಡ್ ಆಗಿರುವ ಹುಡುಗ ಒಬ್ಬ ಅನ್ಎಜುಕೇಟೆಡ್ ಆಗಿರುವ, ಅನ್ಎಂಪ್ಲಾಯ್ಡ್ ಆಗಿರುವ ಹುಡುಗಿಯನ್ನು ಮದುವೆ ಆದರೆ ಅದಕ್ಕೆ ನಮ್ಮ ಸಮಾಜ ಹೆಲ್ಪ್ಲೆಸ್ನೆಸ್ ಅಂತ ಕರೆಯುತ್ತೆ. ಅವನಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ, ಅದಕ್ಕೆ ಮದುವೆ ಆಗಿದ್ದಾನೆ ಅಂಥೇಳಿ ಕೀಳಾಗಿ ಮಾತಾಡುತ್ತೆ. ಆದರೆ ಒಂದು ವೇಳೆ ಒಬ್ಬಳು ವೆಲ್ ಎಜುಕೇಟೆಡ್ ಆಗಿರುವ, ವೆಲ್ ಎಂಪ್ಲಾಯ್ಡ್ ಆಗಿರುವ ಹುಡುಗಿ ಒಬ್ಬ ಅನ್ಎಜುಕೇಟೆಡ್ ಆಗಿರುವ, ಅನ್ಎಂಪ್ಲಾಯ್ಡ್ ಆಗಿರುವ ಹುಡುಗನನ್ನು ಮದುವೆ ಆದರೆ ಅದಕ್ಕೆ ಇದೇ ಸಮಾಜ ಶೇಮ್ಲೆಸ್ನೆಸ್ ಅಂತ ಕರೆಯುತ್ತೆ. ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಹೆಂಡತಿ ದುಡ್ಡಲ್ಲಿ ತಿನ್ನಬೇಕು ಅಂಥೇಳಿ ಸ್ಕೆಚ್ ಹಾಕಿದ್ದಾನೆ ಅಂತೆಲ್ಲ ಕರೆಯುತ್ತೆ. ಯಾವುದೇ ವೆಲ್ ಎಂಪ್ಲಾಯ್ಡ್ ಆಗಿರುವ, ವೆಲ್ ಎಜುಕೇಟೆಡ್ ಆಗಿರುವ ಹುಡುಗಿ ಅನ್ಎಂಪ್ಲಾಯ್ಡ್ ಆಗಿರುವ ಹುಡುಗನನ್ನು ಮದುವೆ ಆಗಲ್ಲ, ಆ ಮಾತು ಬೇರೆ. ನಾವು ಬರೀ ಇಲ್ಲಿ ಅಜುಮ್ಷನ್ ಮಾಡಿ ಎಕ್ಸಾಂಪಲಿಗೋಸ್ಕರ ನೋಡ್ತಾ ಇದ್ದೀವಿ. ಸೊ ಒಬ್ಬ ನಿರುದ್ಯೋಗಿ ಹುಡುಗಿಯನ್ನು ಹುಡುಗ ಮದುವೆ ಆಗ್ತಾನೆ, ಆದರೆ ಯಾವುದೇ ನಿರುದ್ಯೋಗಿ ಹುಡುಗನನ್ನು ಯಾವುದೇ ಹುಡುಗಿ ಮದುವೆ ಆಗಲ್ಲ. ಫ್ಯಾಕ್ಟ್ ನಂಬರ್ 7, ಯಾವುದೇ ಒಂದು ರಿಲೇಷನ್ಶಿಪ್ನಲ್ಲಿ ಹೆಂಗಸರು ಬೌಂಡ್ರಿಗಳನ್ನು ಸೆಟ್ ಮಾಡಿದರೆ ಅದಕ್ಕೆ ನಮ್ಮ ಈ ಸಮಾಜ ವುಮನ್ ಎಂಪವರ್ಮೆಂಟ್ ಆ್ಯಂಡ್ ರೆಸ್ಪೆಕ್ಟ್ ಅಂತ ಕರೆಯುತ್ತೆ. ಆದರೆ ನಾವು ಅದೇ ಗಂಡಸರು ರಿಲೇಷನ್ಶಿಪ್ನಲ್ಲಿ ಬೌಂಡ್ರಿಗಳನ್ನು ಸೆಟ್ ಮಾಡಿದರೆ ಇದಕ್ಕೆ ಇದೇ ನಮ್ಮ ಸಮಾಜ ಓವರ್ ಕಂಟ್ರೋಲಿಂಗ್ ಅಟಿಟ್ಯೂಡ್ ಅಂತೇಳಿ ಬ್ಲೇಮ್ ಮಾಡುತ್ತೆ.
ಹೆಂಗಸರು ಬೌಂಡ್ರಿಗಳನ್ನು ಸೆಟ್ ಮಾಡಿದರೆ ಅದು ಎಂಪವರ್ಮೆಂಟ್ ಅಂತೆ. ಇನ್ನು ನಾವು ಗಂಡಸರು ಬೌಂಡ್ರಿಗಳನ್ನು ಸೆಟ್ ಮಾಡಿದರೆ ಅದು ಕಂಟ್ರೋಲಿಂಗ್ ಅಟಿಟ್ಯೂಡ್ ಅಂತೆ, ಈಗೋ ಅಂತೆ. ನೆಕ್ಸ್ಟ್ ಫ್ಯಾಕ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತಲೂ ಮುಂಚೆ ನಾನು ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಇಷ್ಟಪಡುವೆ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫಲ್ಲಿ ಫಿನಾನ್ಷಿಯಲ್ ಫ್ರೀಡಮನ್ನು, ಟೈಮ್ ಫ್ರೀಡಮನ್ನು ಅಚೀವ್ ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ರಿಚ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಫ್ಯಾಕ್ಟ್ ನಂಬರ್ 8 ಆ್ಯಂಡ್ ಲಾಸ್ಟ್. ಒಂದು ವೇಳೆ ಯಾವುದಾದ್ರೂ ಓರ್ವ ಮಹಿಳೆ ನಾನು ನನ್ನ ಮಕ್ಕಳನ್ನು ಸಾಕುವುದಕ್ಕಾಗಿ ನಾನು ಬೇರೆಯವರೊಂದಿಗೆ ಮಲಗೋಕ್ಕೂ ಕೂಡ ಸಿದ್ಧಳಿರುವೆ, ವೇಶ್ಯಾವಟಿಕೆಯನ್ನು ಮಾಡುವೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸಮಾಜ ಅದು ಅವಳ ನಿಸ್ಸಹಾಯಕತೆ, ಹೊಟ್ಟೆಪಾಡು ಅಂತ ಹೊಗಳುತ್ತೆ. ಆದರೆ ಅದೇ ಒಬ್ಬ ಪುರುಷ ನಾನು ನನ್ನ ಮಕ್ಕಳನ್ನು ಸಾಕುವುದಕ್ಕಾಗಿ ನಾನು ಕಳ್ತನ ಮಾಡುವೆ ಅಂತಂದರೆ ಇದೇ ನಮ್ಮ ಸಮಾಜ ಅವನನ್ನು ಕ್ರಿಮಿನಲ್ ಥರ ನೋಡುತ್ತೆ, ಅವನನ್ನು ಕ್ರಿಟಿಸೈಸ್ ಮಾಡುತ್ತೆ. ಹೆಂಗಸರು ಏನೇ ಕೆಲಸ ಮಾಡಿದರೂ ಕೂಡ ಅವರನ್ನು ನಮ್ಮ ಈ ಸಮಾಜ ಹಾರ್ಡ್ ವರ್ಕಿಂಗ್ ವುಮನ್ ಅಂಥೇಳಿ ರೆಸ್ಪೆಕ್ಟ್ ಮಾಡುತ್ತೆ, ಅವರಿಗೆ ಅನ್ನೆಸೆಸರಿ ಅಟೆನ್ಷನ್ ಕೊಡುತ್ತೆ, ಅವರನ್ನು ಪಾಪ್ಯುಲರ್ ಮಾಡುತ್ತೆ. ಆದರೆ ಗಂಡಸರು ಎಷ್ಟೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಗಂಡಸರನ್ನು ಈ ಸಮಾಜ ಗುರುತಿಸಲ್ಲ. ನಾನು ಸುಮ್ಮನೆ ಏನೇನೋ ಕಲ್ಪಿಸಿಕೊಂಡು ಹೇಳ್ತಾ ಇಲ್ಲ, ಇದಕ್ಕೆ ಒಂದು ನಿಮಗೆ ಬೆಸ್ಟ್ ಎಕ್ಸಾಂಪಲನ್ನು ಕೂಡ ಕೊಡುವೆ. ನೀವು ವಡಾಪಾವ್ ಗರ್ಲನ್ನು ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು. ಚಂದ್ರಿಕಾ ದೀಕ್ಷಿತ್ ಅನ್ನೋ ಒಬ್ಬಳು ಡೆಲ್ಲಿ ಬೇಸ್ಡ್ ಹುಡುಗಿ ಇದ್ಲು. ಈಕೆ ವೆಲ್ ಎಜುಕೇಟೆಡ್ ಆಗಿರುವೆ ಅಂತ ಹೇಳಿಬಿಟ್ಟು ವಡಾಪಾವನ್ನು ಮಾರೋಕ್ಕೆ ಶುರು ಮಾಡಿದ್ಲು. ಸೊ ಅದರ ಮೇಲೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ಅದರ ಮೇಲೇ ಒಂದು ಸ್ಟಾರ್ಟಪ್ ಮಾಡಿಬಿಟ್ಟು ಅನ್ನೆಸೆಸರಿ ಎಲ್ಲ ಡ್ರಾಮಾಗಳನ್ನು ಮಾಡಿಬಿಟ್ಟು ವೈರಲ್ ಆಗಿದ್ಲು. ಸೊ ಅವಳನ್ನು ಎಲ್ಲ ನ್ಯೂಸ್ ಚಾನಲ್ದವರು, ಸೋಷಿಯಲ್ ಮೀಡಿಯಾದವರು ಹಾರ್ಡ್ ವರ್ಕಿಂಗ್ ವುಮನ್ ಐಕಾನು, ಯೂತ್ ಐಕಾನು ಅಂತೆಲ್ಲ ಪಬ್ಲಿಸಿಟಿ ಕೊಟ್ಟರು. ಸೊ ಇವಳ ಹತ್ರ ಸದ್ಯಕ್ಕೆ ಕೋಟ್ಯಾಂತರ ದುಡ್ಡಿದೆ, ನೇಮ್ ಇದೆ, ಫೇಮ್ ಇದೆ, ಎಜುಕೇಷನ್ ಇದೆ. ಇವಳನ್ನು ಎಲ್ಲೇ ಹೋದರೂ ಕೂಡ ಜಾಬಿಗೆ ಕರ್ಕೊತಾರೆ. ಆದರೂ ಕೂಡ ಆಕೆ ಪಾಡ್ಕಾಸ್ಟ್ನಲ್ಲಿ ಕುತ್ಕೊಂಡ್ಬಿಟ್ಟು ನಾನು ನನ್ನ ಮಕ್ಕಳನ್ನು ಸಾಕೋಕೆ ಬೇರೆಯವ್ರ ಜೊತೆಗೆ ಮಲಗೋಕೆ ರೆಡಿ ಇರುವೆ ಅಂತ ಹೇಳ್ತಾಳೆ. ಆಕೆ ವಡಾಪಾವ್ ಮಾರುವಾಗಲೂ ಕೂಡ ನಮ್ಮ ಸಮಾಜ ಅವಳನ್ನು ಹಾರ್ಡ್ ವರ್ಕಿಂಗ್ ವುಮನ್ ಅಂತೇಳಿ ರೆಸ್ಪೆಕ್ಟ್ ದೃಷ್ಟಿಯಿಂದಲೇ ನೋಡಿತ್ತು, ಅವಳಿಗೆ ಸಪೋರ್ಟೇ ಮಾಡಿತ್ತು. ಆದರೆ ಈಗ ಆಕೆ ಬಂದುಬಿಟ್ಟು ನಾನು ವೇಶ್ಯಾವಟಿಕೆ ಮಾಡೋಕ್ಕೂ ಕೂಡ ರೆಡಿ ಇರುವೆ ಅಂತಂದಾಗಲೂ ಕೂಡ ನಮ್ಮ ಸಮಾಜ ಅವಳನ್ನು ಗ್ರೇಟ್ ಅಂತಲೇ ಹೇಳ್ತಾ ಇದೆ. ಯಾಕೆ ಇವಳೊಬ್ಬಳೇ ವಡಾಪಾವ್ ಮಾರ್ತಾ ಇದ್ದಾಳಾ? ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಗಂಡಸರು ಕಷ್ಟಪಡ್ತಾ ಇದ್ದಾರೆ ತಾನೇ. ಡಿ ಗ್ರೂಪ್ನಿಂದ ಹಿಡಿದುಬಿಟ್ಟು ಎಲ್ಲ ಥರನಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಜನ ಚಾಯ್ ಮಾರ್ತಾ ಇದ್ದಾರೆ, ವಡಾಪಾವ್ ಮಾರ್ತಾ ಇದ್ದಾರೆ. ಸೊ ಅವರ ಹಾರ್ಡ್ ವರ್ಕು ನಮ್ಮ ಸಮಾಜದ ಕಣ್ಣಿಗೆ ಕಾಣಿಸಲ್ಲ. ಸೊ ಯಾವುದಾದ್ರೂ ಒಬ್ಬ ಹುಡುಗ ವೆಲ್ ಎಜುಕೇಟೆಡ್ ಆಗಿದ್ಕೊಂಡ್ಬಿಟ್ಟು ವಡಾಪಾವ್ ಮಾರಿದರೆ, ಚಹಾ ಮಾರಿದರೆ ಅವನನ್ನು ನೋಡಿ ನಗತ್ತೆ ನಮ್ಮ ಸಮಾಜ, ಅವನನ್ನು ಬಡವ ಅಂತ ಕಿಂಡಲ್ ಮಾಡುತ್ತೆ. ಆದರೆ ಯಾವುದಾದ್ರೂ ಓರ್ವ ಹುಡುಗಿ ವಡಾಪಾವ್ ಮಾರಿಬಿಟ್ರೆ, ಚಹಾ ಮಾರಿಬಿಟ್ರೆ ಅವಳು ಗ್ರೇಟ್ ಅಂದಂಗೆ, ದೊಡ್ಡ ಆಂಟ್ರಪ್ರಿನರ್ ಅಂದಂಗೆ, ಅವಳು ಹಾರ್ಡ್ ವರ್ಕಿಂಗ್ ಅಂದಂಗೆ. ನಮ್ಮ ಸಮಾಜ ಇಷ್ಟೊಂದು ನೀಚವಾಗಿದೆ, ಕೀಳಾಗಿದೆ, ಡಬಲ್ ಸ್ಟ್ಯಾಂಡರ್ಡ್ಗಳಿಂದ ತುಂಬಿ ತುಳುಕ್ತಾ ಇದೆ, ಕೊಳೆತು ಹೊಲಸು ನಾರ್ತಾ ಇದೆ. ನಮ್ಮ ಸಮಾಜ ಇದೇ ರೀತಿ ಇದೆ. ಸೊ ಅದಕ್ಕಾಗಿಯೇ ನಾನು ನಿಮಗೆ ಹೇಳಿದ್ದೆ, ಜನ ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ನಮ್ಮ ಸಮಾಜ ಏನನ್ನತ್ತೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಈ ಹೆಂಗಸರು ಏನಂತಾರೆ ಏನು ಕೇಳ್ತಾರೆ ಅಂತಲೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಮ್ಮ ಈ ಸಮಾಜ ಮತ್ತು ಹೆಂಗಸರು ಡಬಲ್ ಸ್ಟ್ಯಾಂಡರ್ಡ್ಗೆ ಬೆಸ್ಟ್ ಅಲ್ಟರ್ನೇಟಿವ್ ಆಗಿದ್ದಾರೆ. ಅದಕ್ಕಾಗಿ ನೀವು ಗಂಡ್ಮಕ್ಕಳು ನಿಮಗೆ ಹೇಗೆ ಬೇಕೋ ಹಾಗೆ ಬದುಕಿ. ಡಿಯರ್ ಮೆನ್, ನೀವು ನಿಮಗೋಸ್ಕರ ನಿಮಗಿಷ್ಟ ಬಂದಂಗೆ ಬದುಕಿ, ನಿಮಗೋಸ್ಕರ ನೀವು ಬದುಕಿ ಮತ್ತು ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ, ಖುಷಿಯಾಗಿರಿ. ಇಂತಹ ಡಬಲ್ ಸ್ಟ್ಯಾಂಡರ್ಡ್ಗಳಿಂದ ತುಂಬಿ ತಳುಕ್ತಾ ಇರುವ ಸಮಾಜದಿಂದ ಮತ್ತು ಹೆಂಗಸರಿಂದ ದೂರ ಇರಿ, ಸೇಫ್ ಆಗಿರಿ ಮತ್ತು ಖುಷಿಯಾಗಿರಿ. ಆಲ್ ದ ಬೆಸ್ಟ್.